ಸರಿ ಶಿವು, ಹಾಗಾದ್ರೆ ನಾವಿನ್ನು ಹೊರಡ್ತೀವಿ. ಯಾಕಣ ಆಟೊಂದು ಅರ್ಜೆಂಟ್ ಮಾಡಿಯಾ? ಅಲ್ಲ ನೀನೇನು ನೆಂಟ್ರ ಹಂಗೆ ಹೊಂಟ್ಬಿಡೋದಕ್ಕೆ? ಮನೆಯವ್ರಾಗೆ ಒಯ್ತೀನಿ ಅಂತೀಯಲ್ಲ, ಇರೋಣ. ಇಲ್ಲ ಕಣ್ ಶಿವು, ಬಾನು ಒಬ್ಳೆ ಮನೇಲಿ ಇರ್ತಾಳಲ್ಲ, ಅದಕ್ಕೆ ಹಂಗೆ ಹೇಳ್ತಾವ್ರೆ. ಪಾಪ ಬಾನು ಅವಳು ಕರ್ಕೊಂಡು ಬರೋದಲ್ವಾ ಆಂಟಿ, ಖುಷಿ ಪಟ್ಟಿರೋಳು. ಇಲ್ಲ ಕಣಪ್ಪ, ನಾನು ನೋಡ್ಕೊಳಕ್ಕೆ ಅಂತ ಅವಳು ಮನೇಲಿ ಉಳ್ಕೊಂಡ್ಲ, ಓದ್ಕಂತ ಅವಳಲ್ಲ ಅಂತ ಅವಳನ್ನ ಬಿಟ್ಟು ನಾನೇ ಬಂದೆ. ಸರಿ, ನಾನು ಹೊರಡ್ತೀನಿ. ಅಯ್ಯೋ ಪಿಂಕಿ, ಇಟ್ಟೊತ್ನಾಗ ಒಬ್ಳೆ ಹೋಗ್ತೀಯಾ? ಕತ್ಲು ಬೇರೆ, ಇರು. ಪರವಾಗಿಲ್ಲ ಆಂಟಿ, ನಾನು ಮ್ಯಾನೇಜ್ ಮಾಡ್ಕೊತೀನಿ. ಏ ಬೇಡ ಬೇಡ, ನೀನು ನಮ್ಮ ಮನೆಗೆ ಎಷ್ಟು ಇರು, ಏನಾರ ಒಂದು ವ್ಯವಸ್ಥೆ ಮಾಡ್ತೀನಿ. ಸೀನಾ, ಹೋಗಿ ಇವಳು ನಮ್ಮ ಮನೆಗೆ ಬಿಟ್ಬಿಟ್ಟು ಹಂಗೆ ನಿನ್ನ ಮನೆಗೆ ಬರಲ್ಲ, ನಾವು ಹೋಗಿರ್ತೀವಿ. ಪಾಪ ಹೆಣ್ಮಗ ಈ ಕತ್ಲಲ್ಲಿ ಒಬ್ಳೆ ಹೋಗ್ಬೇಕಾ? ಏನ್ ನೋಡ್ತಿದ್ಯಾ? ಹೋಗ್ ಬಾರ್ಲಾ. ಹೌದು ರೀ, ಪಾಪ ಪಿಂಕಿ, ಹೋಗಿ ಬಿಟ್ಬಿಟ್ಟು ಬನ್ನಿ, ಪರವಾಗಿಲ್ಲ. ಸರಿ ಸರಿ ಶಿವು, ನಾವು ಹೊರಡ್ತೀವಿ. ಲೀಲಾ, ಹೊರಡೋಣ. ಸೀನಾ ರಶ್ಮಿ ಆಮೇಲೆ ಬರ್ತಾರೆ, ಬರ್ತೀವಿ. ಸರಿ ಮಾದಪ್ಪಣ. ಮುಚ್ಚೆ ಬಾಯಿನ. ಅಷ್ಟು ಜನ ಇದ್ದೀವಿ, ಅವರೆಲ್ಲರಿದ್ರಿಗೆ ನಾನು ಮಾತಾಡ್ತೀನಿ ಅಂತ ಹೊರಟಿದೀಯಾ? ಬೊಗಳೆ ಅದೇನು ಮಾತಾಡ್ತೀಯಾ? ಏನಿಲ್ಲ ಅತ್ತೆ, ಅವರು ಹುಡುಗಿಗೆ ಏನು ಕೊಡ್ತೀರಿ ಅಂತ ಕೇಳಿದ್ರಲ್ಲ, ಕೊಡೋಕೆ ನನ್ನ ಹತ್ರ ಏನಿಲ್ಲ ಅಂತ ಹೇಳೋಕೋದೆ ಅಷ್ಟೇ. ನಾಲ್ಕು ಸಲ ಎದೆ ನಿಂತ್ಕೊಂಡು ವಾಪಸ್ ಪಡ್ಕೊಂಡೈತೆ. ಅಣ್ಣ ಓಡಿಬೇಡ ಅಣ್ಣ, ಓಡಿಬೇಡ. ಲೇ, ಹೊಡಿಯಕ್ಕೆ ಹೋದವ್ನು ಕಂಟ್ರೋಲ್ ಮಾಡಿ ನಿಂತ್ಕೊಂಡಿದ್ದೀನಿ, ಹೊಡಿಬೇಡ ಅಂತ ನಾಟಕ ಆಡ್ತಾ ಇದೀಯಾ? ಹೆಂಗ್ ಕಾಣಿಸ್ತೀರ ನಿನ್ನ ಕಣ್ಣಿಗೆ? ಪೆದ್ದ ಥರ ಕಾಣಿಸ್ತೀನಿ ಅಲ್ಲ? ಅಣ್ಣ, ಅವನು ಹೂ ಅಂದರೆ ಮಕ್ಕರಾಗೋದು ನೀನೇ. ಬಸಿ ಸುಮ್ಕಿರು. ಏಯ್, ಸಿಗಿಲ್ಲ ಬಟ್ಟೆಯ ಬಿಚ್ಚಲ. ನೀನೇನೇ ನೋಡ್ತಾ ಇದೀಯಾ? ಒಡವೆಗಳನ್ನ ಬಿಚ್ಕೊಡು. ಇವನ್ ಮೈ ಮೇಲಿರೋ ಒಡವೆಯನ್ನ ಬಿಚ್ಚಿಸ್ಕೊತೀರಾ? ಆ ರಾಣಿ ಮೈ ಮೇಲೆ ಹೋಗಿದೆಯಲ್ಲ, ಆ ಒಡವೆ ಯಾವಾಗ ಬಿಚ್ಚಿಸ್ಕೊತೀರಾ? ಮದುವೆ ಆಗಲಿ, ಹಾಕಿರೋ ಒಡವೆನ ಮೊಡವೆ ಥರ ತೆಗೆಸ್ಬಿಡ್ತೀನಿ. ಅಜ್ಜಿ, ಮದುವೆ ಆದರೆ ಯಾರಾದರೂ ಕಣ್ಣಾಕಿರ್ಬೇಕು ಅಂತ ಅರ್ಥ ಅಲ್ವಾ? ಯಾಕಂದರೆ ನನಗೂ ಚಿಕ್ಕದಾಗಿ ಮದುವೆ ಆಗಿತ್ತಾ, ಪಾರು ಏನಾರ ಕಣ್ಗಿಣ್ಣು ಹಾಕ್ಬಿಟ್ಟವಳ ಅಂತ ಕೇಳಿದೆ. ಏಯ್, ಪಾರು ಕಣ್ಣು ಹಾಕಿದ್ರೆ ಮೊಡವೆ ಬರೋಕ್ಕಲ್ಲ, ಬೊಬ್ಬೆ ಬರ್ತದೆ. ಯಾಕೆಂದ್ರೆ ಅವ್ಳು ಕಣ್ಣಾಗಿರೋದು ಬೆಂಕಿ. ರೀ, ಹೋಗಿ ಅವನಿಗೆ ಬುದ್ಧಿ ಹೇಳ್ತಾ ಇದ್ದೀರಲ್ಲ. ಎಪ್ಪೆದ್ ನನ್ನ ಮಗನೇ, ರಾಣಿ ಕುತ್ತಿಗೆಯಲ್ಲಿರೋ ಒಡವೆಗಳನ್ನ ತಂದ್ಕೊಡೋ ಜವಾಬ್ದಾರಿ ನಿಂದು. ಸರಿ ಅತ್ತಿಗೆ. ಏಯ್, ಕೈನಲ್ಲಿರೋ ಒಡವೆ ಬಿಚ್ಕೊಡೋ. ಅಯ್ಯೋ, ಅದು ನಿಶ್ಚಿತಾರ್ಥಕ್ಕೆ ಹಾಕಿರೋ ಉಂಗ್ರ ಅತ್ತೆ. ಅಂದ್ರೆ ಬಿಚ್ಕೊಡ್ಬಾರ್ದು ಅಂತನಾ? ಅದೇನು ಕಿರೀಟ ಅನ್ಕೊಂಡಿದ್ಯಾ? ಅನ್ಕೊಂಡವನೇ. ಯಾಕೆ ಹೇಳು? ಇವನು ಮದುವೆ ಆಗ್ತಿರೋದು ರಾಣಿನಲ್ವೇ, ಇವನು ರಾಜ ಅನ್ಕೊಂಬಿಟ್ಟವನೇ ಅಲ್ವ ರಾಜ? ಬಿಚ್ಕೊಡೋ ಬೈ. ಓಡಿಬೇಡಿ, ಬಿಚ್ತೀನಿ. ಬಿಚ್ಬೇಡ ಚಿಕ್ಕಪ್ಪ, ಅದು ಚಿಕ್ಕಮ್ಮ ಕೊಟ್ಟಿರೋದು. ಏಯ್, ಅವಳೇನು ಪಾರು ಏನ್ಲ ಪೆಸಲ್ಲ ಕೊಟ್ಟಿರೋದನ್ನ ಹಂಗೆ ಮಡಿಕೊಳ್ಳೋಕ್ಕೆ? ಆ ಕಿತ್ತೋಗಿರೋ ರೇಸನ್ ಅಂಗಡಿ ತಂಗಿ ಕೊಟ್ಟಿರೋದನ್ನ ಬಿಚ್ಚಕ್ಕಿಲ್ಲ ಅಂತಾನೆ ಮಾಡ್ತೀನಿ ಇವನಿಗೆ. ಎಲ್ಲಿ ಕೋಲೋದು? ಬೇಡಪ್ಪ ಮನು, ಬಿಟ್ಕೊಡಪ್ಪ.
ಗೊತ್ತಾಯಿಲ್ಲ ಅಣ್ಣ. ಲೇ ಸರ ಬಂದಿಲ್ಲ ಅಂದರೆ ಕುತ್ತಿಗೇನು ಕುಯ್ದುಬಿಟ್ಟು ಸರ ಎತ್ಕೊಳ್ಳೋ ನನ್ನ ಮಕ್ಕಳು ನಾವು ಅಂಥದ್ರಾಗೆ ಬೆರಳಿಂದ ಉಂಗುರ ಬರೋಕ್ಕಿಲ್ಲ ಅಂದರೆ ಬೆರಳ ಬಿಟ್ಬಿಡ್ತೀವಿ. ಬಿಚ್ಚಲ ತೆಗಿಲ. ಅಯ್ಯೋ ಮೆತ್ತಗಪ್ಪ. ಈ ನಾಟಕಗಳೆಲ್ಲ ಸಾಕು. ಮೊದಲು ಹೋಗಿ ಬಟ್ಟೆ ಬದಲಾಯಿಸಿ ಬಟ್ಟೆ ತಂದ್ಕೊಡಿ. ಪಾಪ ಇವತ್ತದ್ದು ಏನಾದರೂ ಆಗಲಿ ಸೀನನ್ನ ನನ್ನ ಕಡೆ ಎಳ್ಕೊಳ್ಳೇಬೇಕು. ಇಷ್ಟು ದಿನ ಪ್ರೀತಿಯಿಂದ ಕಾದೆ, ಆದರೆ ಸಿಗಲಿಲ್ಲ. ಇವತ್ತು ರೊಮ್ಯಾನ್ಸಿಂದ ಗೆಲ್ತೀನಿ. ಸೀನಾ ಕರ್ಗೋಗಿ ಪಿಂಕಿ ನಂಗೆ ನೀನೇ ಬೇಕು ಅಂತ ಹೇಳಬೇಕು. ಅತ್ತೆ ಹೇಳ್ದಂಗೆ ಅದೇನಾದರೂ ಆಗಲಿ ಇವತ್ತು ಸೀನಾ ನನ್ನ ವಶ ಆಗಲೇಬೇಕು. ಹಾಗೆ ನಾನು ಮಾಡ್ತೀನಿ. ಹೊರಡಲ್ವಾ ಸೀನಾ ಅವರೇ? ಹಾಂ ಮೇಡಮ್, ಒಂದೇ ನಿಮಿಷ ಗಾಡಿ ಸ್ಟಾರ್ಟ್ ಮಾಡ್ತೀನಿ. ನನ್ಗೆ ಗೊತ್ತೋ ನಿನಗೂ ಕೂಡ ನನ್ನ ಮೇಲೆ ಆಸೆ ಇದೆ ಅಂತ, ಆದರೆ ಮನೆಯವರಿದ್ದಾರೆ ಅನ್ನೋ ಭಯಕ್ಕೆ ಹೆದರ್ಕೊಳ್ತಿದ್ಯಾ ಅಂತಲೂ ಗೊತ್ತು. ಇನ್ನೂ ಸ್ವಲ್ಪ ಹೊತ್ತಿರು, ನಾನು ಗಾಡಿ ಹತ್ತಿದ ಮೇಲೆ ರೊಮ್ಯಾನ್ಸ್ ಅಂದರೆ ಏನು ಅಂತ ತೋರಿಸ್ತೀನಿ. ನಿನಗೆ ಗೊತ್ತಿಲ್ಲದೆ ನಿನ್ನನ್ನು ನನ್ನ ಕಡೆ ಸೆಳ್ಕೋತೀನಿ. ಏನು ಸೀನಣ್ಣ? ಗೋಡಂಬಿ ಹೊಸಿಯವ್ರನ್ನ ಮನೆ ತೊಗೊಬಿಟ್ಬಿಟ್ಟು ಬರಲ್ಲ? ಯಾರನ್ನ ಸೀನಾ ಅವರೇ? ನಿಮ್ಮನ್ನೇ ಮೇಡಮ್. ಮೇಡಮ್ ಅವರೇ, ನೀವು ಕೂತ್ಕೊಳ್ಳಿ. ಎಲ್ಲಿ ಬಿಟ್ಟು ಬರಬೇಕು ಅಂತ ಅಡ್ರೆಸ್ ಹೇಳಿ. 5 ನಿಮಿಷ ಬಿಟ್ಬಿಟ್ಟು ಬಂದ್ಬಿಡ್ತೀನಿ. ಯಾಕೆ ಸೀನಾ ಅವರೇ, ನೀವು ಬರಲ್ವಾ? ಇಲ್ಲ, ಗೋಡಂಬಿನೇ ಹುಷಾರಾಗಿ ಕರ್ಕೊಂಡೋಗಿ ಬಿಡ್ತಾನೆ. ಅತ್ತೆ ಮೇಡಮ್, ಟೈಮ್ ಆಯ್ತದೆ. ಗೋಡಂಬಿ ನಿಂತ್ಕೊಳ್ಳ. ಏನು ಶಿವಣ್ಣ, ಭತ್ತ ಏನಾದ್ರು ತಗೊಬರ್ಬೇಕಾಗಿತ್ತಾ? ಬೇಡಕ್ಕಲ್ಲ, ನೀನು ಈಗ ತಾನೇ ಹುಷಾರಾಗ್ತಿದ್ಯಾ, ಯಾಕಲ್ಲ ಗಾಡಿ ಓಡಿಸ್ತಿದ್ಯಾ ಹೇಳಿ, ನಾನೇ ಕರ್ಕೊಂಡೋಗಿ ಬಿಟ್ಬತ್ತೀನಿ. ಬೇಡ ಬಿಡು ಬಾಬಾ, ಗೋಡಂಬಿನೇ ಕರ್ಕೊಂಡೋಗ್ಲಿ. ಹೇ ಬೇಡಕ್ಕಲ್ಲ, ಅವನು ಇನ್ನೂ ತಂದಕ್ಕಾಗಬೇಕು, ಆಮ್ಯಾಕೆ ಓಡಿಸ್ಲಿ. ಅವ್ವ ಪಿಂಕಿ, ನಿನ್ನನ್ನು ನಾನೇ ಭದ್ರವಾಗಿ ಬಿಟ್ಟು ಬರ್ತೀನಿ. ಹೋಯ್ತಾ ದಾರಿ ಹೇಳು. ಇವಾಗ ಭಾವನೆ ಕರ್ಕೊಂಡೋಯ್ತವನೆ, ಪಿಂಕಿ ಬೇರೆ ಕೋಪದಲ್ಲವಳೆ. ಮಿಸ್ ಆಗಿ ವಿಷಯ ಏನಾರ ಬಾಯ್ ಬಿಟ್ಬಿಟ್ರೆ ನಾನೇನಪ್ಪ ಮಾಡೋದು? ತಿನ್ನೋಣ. ನಾ ಹುಡುಗಿಯವ್ರನ್ನ ಬೈಕ್ ಮೇಲೆ ಕೂರಿಸ್ಕೊಳ್ಳೇಬಾರ್ದ? ತುಂಬ ಅಲ್ಟಾಯ್ತು ನನಗೆ. ನೀನೇ ಇಷ್ಟೇ ಪ್ರಸಾದ ಕೊಟ್ಟಿದ್ದೆ, ತಿನ್ನಬೇಕು ಅನ್ನೋಷ್ಟರಲ್ಲಿ ಅನ್ನ ಕಿತ್ಕೊಂಡು ಹೋಗ್ಬಿಟ್ಟ. ಇಷ್ಟೊತ್ತಿಗೆ ರತ್ನಿ ಮನಸ್ಸಲ್ಲಿ ನನ್ನ ಮ್ಯಾಗೆ ಲವ್ ಬಂದಿರಬೇಕಲ್ಲ. ನನ್ನ ಪ್ರಕಾರ ಲವ್ ಬಂದಿರ್ತೈತೆ, ಆದರೂ ಕೆಲೋ ಮಿಸ್ ಹೊಡಿತೈತೆ ಅನಿಸ್ತೈತಲ್ಲ. ದೊರೆ ಏನೋ ಯೋಚನೆ ಮಾಡ್ತಾ ಯಾವುದಕ್ಕೂ ಮೀನಾಮೇಷ ಎಣಿಸ್ತಾ ಕೂತಿದ್ರ? ಛತ್ರಿ, ಮಾರಿಗೆ ಬಲಿ ಕೊಡೋ ಕುರಿ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ ಹೇಳು? ಮರಿ ಹೊಡಿಯೋನು ಅಲ್ಲ, ಇಡೀ ಊರು ಜನಗಳೇ ಯೋಚನೆ ಮಾಡ್ತಾರೆ. ಯಾಕೆ ಹೇಳು? ಮರಿ ಒಡೆದ್ಮೇಲೆ ಉಣ್ಣಕ್ಕೆ ಎಲೆಗಂಟ ಬತ್ತದಲ್ವೇನ್ಲ, ಹಂಗೇನೆ ರತ್ನ ನನ್ನ ರೂಮ್ ಗಂಟ ಬತ್ತಾಳೆ ಅಂತ ಅವಳ ಬಗ್ಗೆನೇ ಯೋಚನೆ ಮಾಡ್ತೀವಿ. ಬರೀ ಯೋಚನೆ ಅಲ್ಲ, ಕೆಲಸನೂ ಮಾಡ್ತಾ ಇದ್ದೀನಿ ಅಂತ ಹೇಳಿ ಎಲ್ಲಿ ಗಂಟ ಬಂತು ದೊರೆ? ಛತ್ರಿ, ರತ್ನ ನನ್ನ ಬುಟ್ಟಿಗೆ ಬಿದ್ದವಳೆ ಕಲ. ದೊರೆ, ಹುಡುಗಿರು ಬುಟ್ಟಿಗೆ ಬಿದ್ದವ್ರೆ ಅಂತ ನಾವೇ ತಪ್ಪು ತಿಳ್ಕೋಬಾರ್ದು. ಹೊಸಿ ಬುಟ್ಟಿ ತೆಗೆದು ನೋಡಿ, ಹೆಣ್ಣು ಗಾಳಿ ಇದ್ದಂಗೆ ಪುಸುಕ್ಕಂತ ಆಚೆ ಬಂಟೋದ್ರೆ ಬೋ ಕಷ್ಟ. ಲೈ ಛತ್ರಿನ ನನ್ಗಿಡಿಲ್ಲ ಅಂದ್ರೆ ರತ್ನಗಿಡ್ತಿದ್ಯಲ್ಲ. ದೊರೆ, ಛತ್ರಿನ ಯಾರು ಹಿಡಿದ್ರೇನು ನೀವತ್ತು ನಿಮಗೆ ಅಲ್ಲವ್ರ? ದೊರೆ, ತಪ್ಪು ತಿಳ್ಕೊಬೇಡಿ, ನಿಮಗೆ ಸೋಲಾಗಬಾರ್ದು ಅಂತ
ಇವಂಗೆ ಹೇಳ್ತಾವನೆ ಇನ್ನೊಂದ್ಕಿತ ಖಾತ್ರಿ ಮಾಡ್ಕೊಳ್ಳಿ ಅವಳು ಬುಟ್ಟಿಗೆ ಬಿದ್ದವಳ ಇಲ್ವಾ ಅಂತ. ಈ ಹುಡುಗರು ಮೊಬೈಲ್ನಾಗೆ ಅದೇನೋ ಮೆಸೇಜು ಅಂತ ಒತ್ತುತ್ತಾ ಇರ್ತಲ್ಲ, ನೀವು ಒಂದ್ಕಿತ ಒತ್ತು ನೋಡಿ ಹಂಗೇನಾರ ನಿಮ್ಮನ್ನ ಇಷ್ಟಪಟ್ಟಿದ್ರೆ ನೀವು ಹಾಕಿದ ಪ್ರಶ್ನೆಗೆ ಉತ್ತರ ಕೊಡ್ತಾಳೆ. ಅಷ್ಟೇ ತಾನೇ. ಈಗ ನೋಡ್ಲಾ ರತ್ನ, ಅದು ಹೊಸ ಕೆಲಸ ಇತ್ತು, ಅದಕ್ಕೆ ನಿಶ್ಚಿತಾರ್ಥಕ್ಕೆ ಬರೋಕ್ಕಾಗಲಿಲ್ಲ. ಶಿವಂಗೆ ಫೋನ್ ಮಾಡಿದ್ದೆ, ಸಿಕ್ಕಲಿಲ್ಲ. ಅದಕ್ಕೆ ನಿಂಗೆ ಮೆಸೇಜ್ ಹಾಕ್ತೆ. ಕ್ಷಮಿಸು. ಇಲ್ಲೇ ನಿಲ್ಲಿಸಿ. ಯಾಕೋ ಪಿಂಕಿ, ಇಲ್ಲೇನವ ಮನೆ? ಇಲ್ಲ, ಇಲ್ಲಿ ಲೆಫ್ಟ್ ತಗೊಂಡು ಒಳಗೆ ಹೋಗಬೇಕು. ಅಲ್ಲಿ ಗಾಡಿ ಹೋಗಲ್ಲ, ನಾನೇ ಹೋಗ್ತೀನಿ. ಓ ಹಂಗ, ಸರಿ ಕಣವ, ಬರ್ತೀನಿ. ಪಿಂಕಿ ಇರವ. ಪಿಂಕಿ, ನಮ್ಮನೇಲಿ ಜನ ಊಟ ಎಲ್ಲ ನಿಂಗೆ ಹಿಡಿಸ್ತೋ ಇಲ್ವೋ? ಅಯ್ಯೋ ಹಾಗೇನಿಲ್ಲ, ಎಲ್ಲರೂ ಸ್ವೀಟಾಗೇ ಇದ್ರು. ನಂಗೆ ಲೈಕ್ ಆಯಿತು. ಐ ಹ್ಯಾಡ್ ಅ ಗ್ರೇಟ್ ಟೈಮ್. ನಮ್ಮನೇಲಿ ಎಲ್ಲರೂ ಗ್ರೇಟೆಯ. ಸರಿ ಶಿವಣ್ಣ, ನಾನು ಹೊರಡ್ತೀನಿ. ಪಿಂಕಿ, ಒಂದು ನಿಮಿಷ ಇರವ. ಹೇಳಿ ಶಿವಣ್ಣ. ನಿನ್ನ ಬಾಯಿ ತುಂಬ ಶಿವಣ್ಣ ಅಂತ ಕರೆದಿದ್ಯಾ. ಈ ಊರು ತುಂಬ ನನ್ನ ಎಲ್ಲ ಹೆಣ್ಮಕ್ಳು ಶಿವಣ್ಣ ಅಂತಾನೆ ಕರೆಯೋದು. ಈ ಅಣ್ಣ ಅಂತ ಕರೆಸ್ಕೊಳ್ಳೋದು ಸುಲಭ, ಆದರೆ ಅಣ್ಣನಾಗಿ ಒಂದು ಜವಾಬ್ದಾರಿ ತಗೊಳ್ಳೋದೈತಲ್ಲ, ಅದು ಸುಲಭದ ಮಾತಲ್ಲ. ಇದೆಲ್ಲ ನನ್ಗೆ ಯಾಕೆ ಹೇಳ್ತಿದ್ದೀರಾ? ನಂಗೆ ಅರ್ಥ ಆಗ್ತಿಲ್ಲ. ಐ ಮೀನ್, ಶಿವಣ್ಣ ಅಂತ ಕರೆದಿದ್ರು ಏನಾದರೂ ಪ್ರಾಬ್ಲಮ್ ಆಯ್ತಾ? ಹಂಗಲ್ಲ ಕಣವ, ಮುಂದಕ್ಕೆ ಆಗ್ಬಾರ್ದು ಅಂತ ಆಟೆ. ಅರ್ಥ ಆಗ್ತಿಲ್ಲ. ನೋಡವ ಪಿಂಕಿ, ಈ ಮಾರಿಗುಡಿ ಶಿವಂಗೆ ಎಲ್ಲನೂ ಗೊತ್ತಿರ್ತೈತೆ, ಆದರೆ ಸಮಯ ಬರಗಂಟ ಬಾಯಿ ಬಿಡೋಕ್ಕಿಲ್ಲ ಆಟೆ. ಆದರೆ ಆ ಸಮಯ ಬಂದೇಟ್ಗೆ ಮುಚ್ಚಿಟ್ಟಿರೋ ಈಸ್ಯ ಬಾಯಿ ಸೀಳ್ಕೊಂಡು ಆಚೆ ಬರ್ತದೆ. ಇಂಥವ ಒಂದು ಮುಖ್ಯವಾದ ವಿಷಯ ಮಾತಾಡ್ದೈತೆ, ಮುಗಿಸ್ಕೊಂಡೇ ಹೋಗಿವಂತೆ. ನೋಡವ ಪಿಂಕಿ, ಈ ಸಕ್ಕರೆ ಇರ್ತದಲ್ಲ, ಈ ಸಕ್ಕರೆಯ ಈ ಇರುವೆಗಳೆಲ್ಲ ಹುಡಿಕೊಂಡು ಬರೋದು, ಅದ್ರ ಸುತ್ತನೇ ಮುದ್ಕೊಂಡಿರೋದು. ಸದ್ಯಕ್ಕೆ ನಮ್ಮ ಮನೆಯಾಗೆ ಸಕ್ಕರೆ ಅಂದರೆ ನನ್ನ ಭಾಮೈದ ಶ್ರೀನಿವಾಸ, ಜಿಮ್ಸಿನ. ಈ ಮನೆಗೆ ಸೊಸೆಯಾಗಿ ಬಂದಾಗಿಂದ ಇಂಥ ದೊಡ್ಡ ಆಸ್ತಿ, ಮರ್ಯಾದೆ ಕೊಡೋ ಊರು ಜನ, ಎಲ್ಲಿ ನೋಡಿದ್ರು ತಲೆ ತಗ್ಸಿ ಕೈ ಮುಗಿಯೋ ಜನ, ಇವ್ರನ್ನೆಲ್ಲ ನೋಡ್ತಾ ಇದ್ರೆ ಇಂಥದ್ದೊಂದು ಸಿಂಹಾಸನ ನನಗೂ ಬೇಕು ಅಂತ ಅನ್ಸಲ್ವಾ? ಆದರೆ ನಮ್ಮ ಮಾವ ಮಾಡಿರೋ ತಪ್ಪಿಗೆ, ಆ ಬೀದಿ ಬಿಕಾರಿಗೆ ನಮ್ಮ ಆಸ್ತಿ ಎಲ್ಲ ಹೋಯ್ತು. ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಮೀಸೆ ತಿರುಬೇಕಾಗಿರೋ ನನ್ನ ಗಂಡ ನಾಯಿ ಥರ ಸೈನ್ ಹಾಕಿ ಅಂತ ಆ ಪೆದ್ದ ನಮ್ಮಂಗೆ ಬೇಡ್ಕೊಳ್ಳೋ ಪರಿಸ್ಥಿತಿ. ಗಂಡಸ್ ಮಾಡೋಕ್ಕಾಗದೇ ಇರೋ ಕೆಲಸನ ಹೆಣ್ಣಾಗಿ ನಾನು ಮಾಡ್ತಾ ಇದ್ದೀನಿ. ಪ್ಲ್ಯಾನ್ ಹಾಕ್ಕೊಟ್ಟಿರೋದು ಆ ವೀರಭದ್ರನೇ ಇರ್ಬೋದು, ಆದರೆ ಮುಂದೆ ನಿಂತು ಆ ಕೆಲಸನ ಮಾಡ್ತಾ ಇರೋದು ನಾನು. ಪಾರ್ವತಿ ಡಾಕ್ಟ್ರು ಓದಿರೋದಕ್ಕೆ ಡಾಕ್ಟ್ರೇಟ್ ಕೊಟ್ಟಿದ್ದಾರೆ, ಆದರೆ ಇಂಥ ಕೆಲಸನ ಗುರ್ತಿಸಿ ಗೌರವಿಸೋದಾದರೆ ನಾನು ಡಾಕ್ಟ್ರ್ ಇಂದ್ರಾಣಿನೇ. ನಾನು ಅಂದ್ಕೊಂಡಿರೋ ಎಲ್ಲ ಕೆಲಸನೂ ಮಾಡಿ ಮುಗಿಸಿದ್ದೀನಿ. ಎಲ್ಲ ಕೆಲಸನೂ ನಾನು ಅಂದ್ಕೊಂಡಂಗೆ ಆಗಿದೆ. ಇನ್ನೇನು ತಾಳಿ ಕಟ್ಟೋದೊಂದೇ ಬಾಕಿ. ಮದುವೆ ಆಗ್ತಿದ್ದ ಹಾಗೆ ಆ ರಾಣಿನ ಕರ್ಕೊಂಡು ಬಂದು ಸರಿಯಾಗಿ ಒದ್ದು ಇಡೀ ಆಸ್ತಿನ ಬರ್ಸ್ಕೊಳ್ಳೋದು. ಸೋಮ ಹೇಗಿದ್ರು ಪಾರ್ವತಿ ಅಂತ ಸಾಯ್ತಾನೆ. ಇಡೀ ಆಸ್ತಿ ನನ್ನ ಕೈ. ಆಮೇಲೆ ಈ ಸಿಂಹಾಸನದ ಮೇಲೆ ಕೂತು ಆಮೇಲೆ ನಿಜವಾದ ರಾಣಿ ನಾನು,
ರಾಣಿ ಥರನೇ ಮೆರಿತೀನಿ. ರಾಣಿ ಬಾ, ನಾನು ನಿನ್ಗೋಸ್ಕರನೇ ಕಾಯ್ತಾ ಇದ್ದೀನಿ. ಬರೇ ಸೂರ್ಯ ಊಟ ಹೊತ್ತಿಗೆ ನೋಡ್ತಾರೆ, ನೆತ್ತಿ ಮ್ಯಾಗ ಬರೋದ್ರೊಳಗೆ ಪ್ರೀತಿ ಅಂತಾರೆ, ಸೂರ್ಯ ಮುಳುಗೋದ್ರಾಗೆ ಮದುವೆ ಅಂತಾರೆ, ರಾತ್ರಿ ಅಷ್ಟೊತ್ತಿಗೆ ಮಕ್ಕಳು ಅಂತಾರೆ. ಇಂಥ ಕಾಲದಾಗೆ ನೀವು ಆ ಮೆಸೇಜ್ ಹಾಕ್ಕೊಂಡು 5 ನಿಮಿಷದಿಂದ ಕಾಯ್ತಾನೆ ಇದ್ದೀರಾ, ಏನು ಉತ್ತರನೇ ಬಂದಿಲ್ಲ. ಲೇ ಈ ಚಿತ್ರಿ, ಅವಸರಕ್ಕೆ ಮದುವೆ ಆಯ್ತದೆ, ಮಕ್ಕಳಾಯ್ತದೇನಿಲ್ಲ, ಹಂಗೆ ನಾನು ಆಗಬೇಕು ಅಂದರೆ ಬಸ್ರನ್ನೇ ಕಟ್ಕೋಬೇಕಷ್ಟೇ, ಹೊಸಿ ತಡ್ಕೊಳ್ಳ. ದೊರೆ ತ್ಯಾಪ್ ತಿಳ್ಕೊಬೇಡಿ, ನನಗೆ ಯಾಕೋ ಅವಳು ಉತ್ತರ ಕೊಡೋದು ಅನುಮಾನವೇ. ಲೇ ಚಿತ್ರಿ, ಹಾರಾಡ್ತಿದ್ದೆ ಉತ್ತರ ಕೊಡೋಕ್ಕಿಲ್ಲ ಅಂತ. ನೋಡ್ಲಾ ನನ್ನ ಮೆಸೇಜ್ ನಾನು ನೋಡೋಳೆ ರತ್ನಿ. ಏನಂದವ್ರೆ ನೀವು ತಿಳಿದು ಆಡ್ತಿರಲ್ಲ, ಕೊದ ತೊಟ್ಟದ ಮಾತ್ರಕ್ಕೆ ಬಾಗಿಲು ತೆಗ್ದಂಗ. ನಿಮ್ಗೆ ಇದಕ್ಕೆ ಅವಳು ಉತ್ತರ ಕೊಟ್ಟರೆ ಅವಳು ಬಿದ್ದವಳೆ ಅಂತ ತಿಳ್ಕೊಬೋದು. ಹಂಗಾರೆ ಇಷ್ಟು ದಿನ ಮಾಡೋದೆಲ್ಲ ನಾಶ ಆಗೋಯ್ತಿಲ್ಲ, ಯಾವುದಕ್ಕೂ ಉಪಯೋಗ ಬರೋದಿಲ್ಲ. ದೊರೆ ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ಅವಳು ಶಿವಣ್ಣನ ತಂಗಿ, ಸಂಸ್ಕಾರ ಕಲಿಸುತ್ತಾನೆ ಶಿವಣ್ಣ, ಅವ್ರು ಜಲ್ದಿ ಮರೆಯೋಕ್ಕಾಗಿಲ್ಲ. ಬೇರೆ ಏನಾನ ಯೋಚನೆ ಮಾಡಿ ನಾನು ನಿಮ್ಮ ಜೊತೆ ಇರ್ತೇನೆ ದೊರೆ. ಆ ಸೀನಾ ಅನ್ನೋ ಸಕ್ಕರೆ ನಮ್ಮ ರಶ್ಮಿ, ಅದೇ ನಮ್ಮ ಗುಂಡಮ್ಮಂಗೆ ಸೇರಿದ್ದು ಕಣವ. ಹಂಗಂತ ನಾನಿನ್ ಯಾಕೆ ಅನುಮಾನ ಪಟ್ಕೊಂಡೇನು ಹೇಳ್ತಾ ಇಲ್ಲ. ಈ ಮಾರಿಗುಡಿ ಶಿವ ಮನೆಯ ರೀಸ್ಯ ಅಂತ ಬಂದಾಗ ಈ ಶಿವನ್ ಮೈ ತುಂಬ ಕಣ್ಣಾಗಿರ್ತೈತೆ. ಆ ಕಣ್ಣು ಯಾರು ಏನು ಮಾಡ್ತವ್ರೆ, ಏನು ನೋಡ್ತವ್ರೆ ಅನ್ನೋದನ್ನ ಗಮನಿಸ್ತಾ ಇರ್ತೈತೆ. ಬರೀ ನಾನು ಮಾತ್ರ ಅಲ್ಲ ಕಣವ, ಈ ಮನೆಯವ್ರನ್ನ ಪ್ರೀತಿಸೋ ಪ್ರತಿಯೊಬ್ಬ ಅಪ್ಪ ಅಮ್ಮ ಅಣ್ಣ ಅಷ್ಟೇ ಯಾಕೆ ಪ್ರಾಣ ಸ್ನೇಹಿತನು ಇದನ್ನೇ ಮಾಡೋದು. ಯಾಕೆ ಹೇಳು? ನಮ್ಮೂರಿಗೆ, ನಮ್ಮ ಮನೆಯವರಿಗೆ, ನಮ್ಮನ್ನು ನಂಬ್ಕೊಂಡಿರೋರಿಗೆ ತೊಂದರೆ ಆಗ್ಬಾರ್ದಲ್ಲವ. ಅದಕ್ಕೆ ಹಂಗಂತ ನಿನ್ನಿಂದ ನಮ್ಮ ಮನೆಗೆ ತೊಂದರೆ ಆಯ್ತೈತೆ ಅಂತ ಅಲ್ಲ ಕಣವ. ಈ ವಿಷಯ ಬರೀ ನನ್ನ ತಲೆಗೆ ಬಂದಿರ್ಬೋದು, ನನ್ನ ತಲೆಗೆ ಬಂದಿರೋ ವಿಷಯ ಊರವ್ರ ಬಾಯಿಗೆ ಬರೋದು ಎಷ್ಟೊತ್ತು ಬೇಕವ. ಈ ಹೆಣ್ಣಿನ ಜೀವನ ಅನ್ನೋದೇ ಹಿಂಗೆ ಕಣವ, ಸೀರೆ ಇದ್ದಂಗೆ ಒಂದ್ಕಿಂತ ಮುಳ್ತಾಗಿ ಹರಿದೋಯ್ತು ಅಂದರೆ ಅದು ಹರಿದೋಯ್ತದೆ. ಆಮ್ಯಾಕೆ ಚಿನ್ನದ ದಾರ ತಗೊಂಡು ಅದನ್ನ ಪೋಣಿಸಿದ್ರು ಆ ತ್ಯಾಪೆ ಸೀರೆನೇ ಆಗೋದು. ಸೀರೆ ಸರಿ ಹೋಯ್ತು ಅಂತ ಯಾರು ಹೇಳಕ್ಕಿಲ್ಲ. ನೋಡಕ್ಕೆ ಸಂಸ್ಕಾರ ಇರೋಂಥ ಮನೆಯಿಂದ ಬಂದಿರೋ ಹೆಣ್ಮಗಿ ಥರ ಕಾಂತ್ಯ. ಅದಕ್ಕೆ ನಿಂಗೆ ಅರ್ಥ ಆಯ್ತದೆ ಅಂತ ನಾ ಹೇಳ್ತೀನಿ. ಯಾಕೋ ಏನೋ ಸರಿ ಬತ್ತಿಲ್ಲ ಕಣವ. ಅವತ್ತು ನಮ್ಮ ಸೀನಂದು ರಶ್ಮಿದು ಮದುವೆ ದಿವಸ ನೀವು ಮಾದಪ್ಪನ ಮನೆಗೆ ಬಂದೆ. ನಾನು ಅವ್ರನ್ನ ಕರ್ಕ ಬರೋಷ್ಟರಲ್ಲಿ ನೀವು ಹೊಂಟೋದೆ. ಆದರೆ ಇವತ್ತು ನೀನು ಲೀಲಕ್ಕನ ಜೊತೆ ನಡ್ಕತ್ತಿದ್ದ ಸಲಿಗೆ ನೋಡಿದ್ರೆ ನಂಗೆ ಅರ್ಥ ಆಯ್ತದೆ. ನೀನು ಆ ಮನೆಗೆ ಪದೇ ಪದೇ ಹೋಗಿ ಅಲ್ಲಿ ಸ್ನೇಹ ಬೆಳೆಸ್ಕೊತಿದ್ಯಾ. ಬೇಡ ಕಣವ, ಜನರ ಬಾಯಿಗೆ ನಾವು ಆಹಾರ ಆಗಬಾರ್ದು. ಜನಕ್ಕೇನಾರು ಈ ವಿಷಯ ಗೊತ್ತಾದ್ರೆ ಏನೇನಲ್ಲೋ ಸಂಬಂಧ ಕಟ್ಟಿ ಮನ್ಸಿಗೆ ಬಂದಂಗೆ ಮಾತಾಡ್ಬಿಡ್ತಾರೆ.
ಹಿಂಗೆಲ್ಲ ಆಗ್ಬಿಟ್ರೆ ನನ್ನ ತಂಗಿ ನೊಂದ್ಕೋತಾಳೆ. ನನ್ನ ತಂಗಿ ನೊಂದ್ಕೊಂಡ್ಬಿಟ್ರೆ ನನ್ನ ಕೈಲಿ ತಡಿಯೋಕ್ಕಾಗಿಲ್ಲ. ನನ್ನ ತಂಗಿ ರೀಸೇದಾಗೆ ಶಿವಣ್ಣ ವಸಿರಾಂಗು ಅಂತ ಇಡೀ ಊರಿಗೆ ಗೊತ್ತೈತೆ. ತಿಳ್ಕೊಬೇಡ ಕಣಮ್ಮ. ನ್ಯಾಯವಾಗಿ ನೋಡಿದ್ರೆ ಈ ವಿಷಯನ ನಿಮ್ಮ ಅಪ್ಪನ ತಾವನೇ ಮಾತಾಡಬೇಕಿತ್ತು. ಆದರೆ ಅಲ್ಲಿ ಗಂಟ ಕಾಯೋ ತಾಳ್ಮೆ ನನಗಿಲ್ಲ. ಮಕ್ಕಳ ಒಮ್ಮೆ ಕಾಣೆ ಮಾಡಿ ಹೇಳ್ತೀನಿ, ನನ್ನ ತಂಗಿರ ಜೀವನದಾಗೆ ಒಂಚೂರು ಬದಲಾವಣೆ ಆಯಿತು ಅಂತ ಹಿಡ್ಕ, ಅದರಿಂದ ಅವ್ರಿಗೆ ನೋವಾಯಿತು ಅಂತ ಹಿಡ್ಕ, ನನ್ನ ಮನ್ಸನೇ ಆಗಿರಕ್ಕಿಲ್ಲ. ಅಂದಮೇಲೆ ನನಗೆ ಭಯ ಕಣವ. ಕೋಪದಾಗೆ ನನಗೇನು ಮಾಡ್ಬಿಡ್ತೀನಂತ ನನಗೆ ಗೊತ್ತಾಗಿಲ್ಲ. ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಡ. ನನ್ನ ಬಾಮೈದ, ನನ್ನ ತಂಗಿ ಗುಂಡಮ್ಮ ಇಬ್ಬರು ಸಂದಾಗಿ ಬದುಕಬೇಕು. ಅದಕ್ಕೆ ಏನು ಮಾಡಬೇಕು ಆ ವ್ಯವಸ್ಥೆನ ನೀನು ಮಾಡಬೇಕು.